ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭವಿಷ್ಯದ ಬಗ್ಗೆ ನಿಮಗೆ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ವಿಷಯ ಕೇಳಿದ ತಕ್ಷಣ ಎಲ್ಲರಿಗೂ ಒಂದು ಕುತೂಹಲ ಉಂಟಾಗುತ್ತದೆ. ಪ್ರತಿ ವರ್ಷದ ಕೊನೆಯಲ್ಲಿ ಅಥವಾ ವರ್ಷಾರಂಭದಲ್ಲಿ ನಮಗೆ ನೆನಪಿಗೆ ಬರುವ ಎರಡು ಕಾಲಜ್ಞಾನಿಗಳೆಂದರೆ ಒಂದು ಬಾಬಾ ವಾಂಗಾ, ಮತ್ತೊಂದು ನಾಸ್ಟ್ರಡಮಸ್. ಇವರ ಪೈಕಿ ಬಾಬಾ ವಾಂಗಾ ಅವರ ಹೆಸರು ಹೆಚ್ಚು ವೈರಲ್. ಸುಮಾರು 85 ವರ್ಷದವರೆಗೂ ಜೀವಿಸಿದ್ದ ಬಲ್ಗೇರಿಯಾ ದೇಶದ ಭವಿಷ್ಯಗಾತಿ ಹೇಳಿದ ವಿಷಯಗಳಲ್ಲಿ 70% ಸಂಗತಿಗಳು ನಿಜವಾಗಿಯೂ ನಡೆದಿವೆ ಕೂಡ. ಅವರು 2ನೇ ವಿಶ್ವಯುದ್ಧದ ಬಗ್ಗೆ ಮೊದಲೇ ಹೇಳಿದ್ದರು, ಅದು ಕೂಡ ನಿಜವಾಯಿತು. 2004ರಲ್ಲಿ ಚೆನ್ನೈ ಕಡಲಿಗೆ ಅಪ್ಪಳಿಸಿದ ಸುನಾಮಿಯ ಬಗ್ಗೆಯೂ ಸಹ ಇವರು ಪ್ರೆಡಿಕ್ಟ್ ಮಾಡಿದ್ದರು. ಹಾಗೂ ಅಮೆರಿಕದ ಜನ ಮೊದಲ ಬಾರಿಗೆ ಕಪ್ಪು ಜನಾಂಗದ ಅಧ್ಯಕ್ಷನನ್ನ ನೋಡುತ್ತಾರೆ ಎಂದು ಒಬಾಮಾ ಪ್ರೆಸಿಡೆಂಟ್ ಆದದ್ದನ್ನ ಸಹ 1994ರಲ್ಲಿಯೇ ಹೇಳಿದ್ದರು. ಹಾಗೂ ಕ್ಯಾನ್ಸರ್ಗೂ ಸಹ ಮೆಡಿಸನ್ ಕಂಡು ಹಿಡಿಯುತ್ತಾರೆ ಅಂತ ಬಾಬಾ ವಾಂಗಾ ಹೇಳಿದ್ದರು. ಅದೀಗ ನಿಜವೂ ಆಗಿದೆ. ರಷ್ಯಾ ಹಾಗೂ ಕೊರಿಯಾದ ಕೆಲವು ವೈದ್ಯರು ಕ್ಯಾನ್ಸರ್ ಕ್ಯೂರ್ ಮಾಡುವ ಔಷಧಿಯನ್ನ ಸಹ ಈಚೆಗೆ ಪತ್ತೆ ಹಚ್ಚಿದ್ದಾರೆ. ಈ ರೀತಿ ಬಾಬಾ ವಾಂಗಾ ಹೇಳಿದ ಸಾಕಷ್ಟು ವಿಷಯಗಳು ಸತ್ಯವಾಗಿ ನಿರೂಪಿತವಾಗಿವೆ. ಈ ವಾಂಗಾ ಯಾರು, ಇವರು ಈಗ ಬಂದಿರುವ 2025ರ ಬಗ್ಗೆ ಏನೇನು ಹೇಳಿದ್ದಾರೆ ಎಂಬ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಬಾಬಾ ವಾಂಗಾ ಹೇಳಿದ 10 ಮಹತ್ವದ ಭವಿಷ್ಯವಾಣಿಗಳ ಬಗ್ಗೆ ಇಲ್ಲಿ ಚರ್ಚಿಸೋಣ. ಇದಕ್ಕೂ ಮೊದಲು ಈ ಬಾಬಾ ವಾಂಗಾ ಯಾರು ಎಂಬ ಇವರ ಹಿನ್ನೆಲೆಯ ಬಗ್ಗೆ ತಿಳಿಯೋದಾದರೆ, ಬಲ್ಗೇರಿಯಾ ದೇಶದ ಇವರು 1911ರ ಅಕ್ಟೋಬರ್ 3ರಂದು ಜನಿಸ್ತಾರೆ. ಇವರು 12ನೇ ವಯಸ್ಸಿನಲ್ಲೇ ತಮ್ಮ ತಾಯಿಯನ್ನ ಕಳೆದುಕೊಳ್ತಾರೆ. ಬಾಬಾ ವಾಂಗಾ ಅವರದ್ದು ಪ್ರೀ ಮೆಚೂರ್ ಬರ್ತ್. ಇವರು ಹುಟ್ಟಿದ ಕೆಲವೇ ವರ್ಷಗಳಲ್ಲಿ ಇವರ ತಾಯಿ ನಿಧನರಾದ್ದರಿಂದ ಈ ಬಾಬಾ ವಾಂಗಾ ಅಪಶಕುನದ ಬಾಲಕಿ, ಈಕೆಯ ಕಾಲ್ಗುಣ ಹಾಗೂ ಹುಟ್ಟುಗುಣ ಸರಿಯಿಲ್ಲ ಎಂದು ಮುಂತಾಗಿ ಈಕೆಯನ್ನ ನಿಂದಿಸಲಾಗಿತ್ತು. ತಾಯಿ ಇಲ್ಲದ ಈಕೆಯನ್ನ ಇವರ ತಂದೆ ಸಾಕ್ತಾ ಇದ್ರು. ಸಮಾಜದ ಹಾಗೂ ಸುತ್ತ ಇದ್ದವರ ನಿಂದನೆ ಕೇಳುತ್ತಾ ತಾಯಿ ಇಲ್ಲದೆ ಬದುಕೋದಂದ್ರೆ ಅದು ಎಂತಹ ಸಂಕಷ್ಟದ ಸ್ಥಿತಿ ಎಂದು ನೀವೇ ಊಹಿಸಿ. 12ನೇ ವಯಸ್ಸಿನಲ್ಲಿ ಒಂದು ದೊಡ್ಡ ಚಂಡಮಾರುತದಿಂದ ಎದ್ದ ಭೀಕರ ಬಿರುಗಾಳಿಗೆ ಈ ಬಾಲಕಿ ಸಿಲುಕುತ್ತಾಳೆ. ಈ ಭೀಕರ ಚಂಡಮಾರುತ ಆಕೆಯನ್ನ ಎತ್ತಿ ಎಸೆದು ಬೇರೆಡೆಗೆ ತೂರಿ ಹಾಕಿತ್ತು. ಆವರೆಗೂ ಚೆನ್ನಾಗಿಯೇ ಕಣ್ಣು ಕಾಣಿಸುತ್ತಿದ್ದ ಈಕೆಗೆ ಇದಾದ ನಂತರ ಕಣ್ಣು ದೃಷ್ಟಿ ಹೊರಟು ಹೋಗುತ್ತದೆ. ದೃಷ್ಟಿ ಸರಿ ಮಾಡಿಸಲು ಬೇಕಾದ ಆರ್ಥಿಕ ಅನುಕೂಲ ಇವರ ತಂದೆಗೆ ಇಲ್ಲದ್ರಿಂದ ಬಾಬಾ ವಾಂಗಾ ಹಾಗೆಯೇ ದೃಷ್ಟಿಹೀನಳಾಗಿ ತನ್ನ ಮುಂದಿನ ಜೀವನ ಕಳೆಯಬೇಕಾಗುತ್ತದೆ. ದೇವರು ಒಂದನ್ನ ಕಿತ್ತುಕೊಂಡ್ರೆ ಇನ್ನೊಂದನ್ನ ಕೊಡ್ತಾನೆ ಎನ್ನುವ ಮಾತಿನಂತೆ ಪ್ರಕೃತಿ ವಿಕೋಪದಿಂದ ದೃಷ್ಟಿ ಕಳೆದುಕೊಂಡ ಬಾಬಾ ವಾಂಗಾಗೆ ವಿಶೇಷ ಶಕ್ತಿ ಸಿದ್ಧಿಸುತ್ತದೆ. ಬಾಬಾ ವಾಂಗಾರ ಸ್ಪರ್ಶ ಹಾಗೂ ವಾಸನೆಯ ಶಕ್ತಿ ಚುರುಕಾಯಿತು. ಆಕೆಯಲ್ಲಿ ಒಂದು ವಿಧದ 6th ಸೆನ್ಸ್ ರೂಢಿಗತವಾಯಿತು. ಕಣ್ಣಿಲ್ಲದೆ ಹೋದರೂ ಕೂಡ ವಾಂಗಾ ಸುತ್ತ ನಡೆಯುವ ಎಲ್ಲ ಸಂಗತಿಗಳ ಬಗ್ಗೆ ಸೂಕ್ಷ್ಮ ಗ್ರಹಿಯಾಗಿದ್ದರು. ಹಾಗೂ ಇದರ ಜೊತೆ ಮುಂದೆ ನಡೆಯಬಹುದಾದ ಸಂಗತಿಗಳು ಸಹ ಆಕೆಗೆ ತಿಳಿಯುತ್ತಾ ಹೋದವು. ಆದರೆ ಆಗೆಲ್ಲ ಬ್ಯಾಪ್ಟಿಸ್ಟ್ ಚರ್ಚ್ಗಳು ಇಂತಹ ಭವಿಷ್ಯವಾದಿಗಳನ್ನ ವಿರೋಧಿಸ್ತಾ ಇದ್ದರು. ಭವಿಷ್ಯವಾಣಿ ಹೇಳೋದು ದೇವರಿಗೆ ವಿರುದ್ಧವಾದ ಕೆಲಸ. ಹಾಗಾಗಿ ಭವಿಷ್ಯ ಹೇಳುವವರು ಸೈತಾನರು ಎಂಬ ನಂಬಿಕೆ ಆಗ ಇತ್ತು. ಆದರೆ ಕಾಲ ಸರಿದಂತೆ ಇದೆಲ್ಲ ಮರೆಯಾಗಿ ಸರ್ಕಾರವೇ ಈಕೆಯ ವಿಶೇಷ ಶಕ್ತಿಗೆ ಮಾರು ಹೋಗಿ ಈಕೆಗೆ ಸೂಕ್ತ ಸ್ಥಾನಮಾನ ನೀಡಲು ಮುಂದಾಯಿತು. ಈಕೆಗೆ ಬದುಕಿರುವವರೆಗೂ ಸರ್ಕಾರವು ಪೆನ್ಷನ್ ಹಣ ಕೊಡ್ತಾ ಇತ್ತು. ಈಕೆಗೊಂದು ಮನೆಯನ್ನ ಸಹ ಅದು ಕೊಟ್ಟಿತ್ತು. ಈಕೆಯ ನಿಧನದ ನಂತರ ಆ ಮನೆ ಮ್ಯೂಸಿಯಂ ಆಗಿ ಬದಲಾಗಿದೆ. ಇದಿಷ್ಟು ಆಕೆಯ ಬಗ್ಗೆ ಹೇಳಬಹುದಾದ ಸಂಕ್ಷಿಪ್ತ ವಿವರಣೆ. ಈಗ ಆಕೆ ತಿಳಿಸಿದ 10 ಭವಿಷ್ಯವಾಣಿಗಳ ಬಗ್ಗೆ ತಿಳಿಯೋಣ. ಅವುಗಳಲ್ಲಿ ಮೊದಲನೆಯದ್ದು ಕೃತಕ ಜನನದ ಬಗ್ಗೆ. ಈಗ ನಾವೆಲ್ಲ IVF ಹಾಗೂ ಇತರೆ ಕೃತಕ ವಿಧಾನಗಳ ಮೂಲಕ ಚೈಲ್ಡ್ ಬರ್ತ್ ಆಗುವ ಬಗ್ಗೆ ಕೇಳ್ತಾ ಇದ್ದೀವಿ. ಈಗಾಗಲೇ ಪುರುಷನ ವೀರ್ಯಾಣು ಹಾಗೂ ಸ್ತ್ರೀಯ ಅಂಡಾಣು ಪಡೆದು ಅದನ್ನ ಪ್ರತ್ಯೇಕವಾಗಿ ಹೊರಗಿಟ್ಟು ಮಿಶ್ರಣ ಮಾಡಿ ಮಗುವೊಂದನ್ನ ಸೃಷ್ಟಿ ಮಾಡುವ ಬಗ್ಗೆ ಚಿಂತನೆ ನಡೆದಿದೆ. ಸಾಕಷ್ಟು ಪಕ್ಷಿ ಪ್ರಾಣಿಗಳನ್ನ ಈಗಾಗಲೇ ಈ ರೀತಿ ಕೃತಕ ಗರ್ಭದ ಮೂಲಕ ಸೃಷ್ಟಿಸಿದ್ದಾರೆ. ಭವಿಷ್ಯದಲ್ಲಿ ಇದೇ ತರಹ ಮನುಷ್ಯರು ಸಹ ಜನಿಸಲು ಸಾಧ್ಯವಾಗಲಿದೆ. ಅಂದ್ರೆ ಮಹಿಳೆಯ ಗರ್ಭವೇ ಇದಕ್ಕೆ ಬೇಕಂತ ಏನಿಲ್ಲ. ಮಗು ಜನಿಸಲು ಬೇಕಾದ ಎಲ್ಲವನ್ನ ಒಂದು ಮಷೀನ್ನಲ್ಲಿ ಇಟ್ಟು ಕಾವು ಕೊಟ್ಟರೆ ಅಲ್ಲಿಯೇ ಮಗು ಜನಿಸುತ್ತದೆ. ಈಗಾಗಲೇ ಇದರಲ್ಲಿ ವಿಜ್ಞಾನಿಗಳು 80% ಯಶಸ್ವಿಯಾಗಿದ್ದಾರೆ. ಕೆಲವೇ ವರ್ಷಗಳಲ್ಲಿ ಇದು ವಾಸ್ತವವೂ ಆಗಲಿದೆ. ಈ ಬಗ್ಗೆ ಬಾಬಾ ವಾಂಗಾ ಬಹಳ ವರ್ಷಗಳ ಮೊದಲೇ ಹೇಳಿದ್ದರು. ಎರಡನೆಯದ್ದು ಮಾನವರ ಜೀವಿತಾವಧಿಯ ಬಗ್ಗೆ.
ವರದಿಗಳ ಪ್ರಕಾರ ನೋಡೋದಾದರೆ ಪ್ರತಿ ವರ್ಷವೂ ಮನುಷ್ಯರ ಲೈಫ್ ಸ್ಪ್ಯಾನ್ 1 ವರ್ಷದಷ್ಟು ಹಿಗ್ಗುತ್ತಲೇ ಇದೆ. ಹಿಂದೊಂದು ಕಾಲದಲ್ಲಿ ಮನುಷ್ಯರ ಸರಾಸರಿ ಆಯಸ್ಸು ಕೇವಲ 30 ವರ್ಷ ಮಾತ್ರ ಇತ್ತು. ಆಗೆಲ್ಲ ಜನರಲ್ ಆಗಿ 30-40 ವರ್ಷದ ಒಳಗೆ ಜನ ಸಾಯ್ತಾ ಇದ್ರು. ಯುದ್ಧ, ಹಸಿವು, ಕಾಯಿಲೆ ಮೊದಲಾದವು ಜನರನ್ನ ಬಲಿ ಪಡೆಯುತ್ತಾ ಇದ್ದವು. ಬಾಬಾ ವಾಂಗಾ ಅವರು ಭವಿಷ್ಯದಲ್ಲಿ ಮನುಷ್ಯರು 100 ವರ್ಷ ಬದುಕುತ್ತಾರೆ ಎಂದು ಹೇಳಿದ್ದಾರೆ. ಅಂದರೆ 80-90 ವರ್ಷ ಬದುಕೋದಂತೂ ಕಾಯಂ. 100 ವರ್ಷ ಜೀವಿಸೋದು ಮುಂದಿನ ದಿನಗಳಲ್ಲಿ ಅತ್ಯಂತ ಕಾಮನ್ ಆಗಲಿದೆ ಎಂಬುದು ವಾಂಗಾ ಅವರ ಭವಿಷ್ಯ. 3ನೇಯದ್ದು ಟೆಲಿಪತಿ ಸಂವಹನದ ಬಗ್ಗೆ. ಟೆಲಿಪತಿ ಅಂದರೆ ಇದೊಂದು ಸಂವಹನ ವಿಧಾನ. ಅಂದ್ರೆ ಹಳೆ ಕಾಲದ ಸಿನಿಮಾಗಳಲ್ಲೆಲ್ಲ ಹೀರೋಗಳು ತಮ್ಮ ನಾಯಕಿಯರ ಜೊತೆ ಕಣ್ಣಿನ ಸನ್ನೆಯ ಮೂಲಕ ಮಾತನಾಡ್ತಾರಲ್ಲ, ಆ ಥರ ಇದು ಸಿಗ್ನಲ್ ಹಾಗೂ ಸನ್ನೆಗಳ ಭಾಷೆ. ಈ ಟೆಲಿಪತಿಯ ಚರ್ಚೆ 1960ರ ಸಮಯದಲ್ಲಿ ಮುನ್ನೆಲೆಗೆ ಬಂತು. ಆಗಿನಿಂದಲೂ ಇದನ್ನ ಸಾಧ್ಯವಾಗಿಸಲು ಹಲವಾರು ಜನ ತಜ್ಞರು ಕೆಲಸ ಮಾಡ್ತಾನೆ ಇದ್ದಾರೆ. ಈಗ ಟೆಕ್ನಾಲಜಿಯ ಜೀನಿಯಸ್ ಎಂದೇ ಹೆಸರಾದ ಎಲನ್ ಮಸ್ಕ್ ಅವರು ಈ ತಂತ್ರಜ್ಞಾನವನ್ನ ಹೊರತರಲು ಶ್ರಮಿಸುತ್ತಾ ಇದ್ದಾರೆ. ಬಾಬಾ ವಾಂಗಾ ಅವರು ಬಹಳ ಮೊದಲೇ ಈ ಟೆಲಿಪತಿ ಮುಂದೆ ಬರಲಿದೆ ಎಂದು ಭವಿಷ್ಯ ನುಡಿದಿದ್ದರು. 4ನೇಯ ಭವಿಷ್ಯವಾಣಿ, ಅದು ಯುರೋಪ್ನಲ್ಲಾಗುವ ಸಂಘರ್ಷದ ಬಗ್ಗೆ. ಯುರೋಪ್ ಬಗ್ಗೆ ಬಾಬಾ ವಾಂಗಾ ಸಾಕಷ್ಟು ಸಲ ಹೇಳಿದ್ದಿದೆ. 2016ರಲ್ಲಿಯೇ ಯುರೋಪ್ ಕಾರಣಾಂತರಗಳಿಂದ ನಾಶವಾಗುವ ಬಗ್ಗೆ ಅವರು ಒಂದ್ಸಲ ಭವಿಷ್ಯ ನುಡಿದಿದ್ದರು. ಆದರೆ ಅದು ನಡೆಯಲಿಲ್ಲ. 2025ರಿಂದ ಯುರೋಪ್ನ ನಾಶ ಶುರುವಾಗಲಿದೆ ಎಂದು ವಾಂಗಾ ಹೇಳಿದ್ದಾರೆ. ಈಚೆಗೆ ನಡೆದ ಯುಕ್ರೇನ್ ಹಾಗೂ ರಷ್ಯಾ ನಡುವಿನ ಹಣಾಹಣಿ ಈ ಡೌಟ್ಗೆ ಪೂರಕವಾಗಿತ್ತು. ಈ ಯುದ್ಧದ ದೆಸೆಯಿಂದಾಗಿ ಯುರೋಪ್ನ ಇತರೆ ದೇಶಗಳಿಗೂ ಸಹ ಪ್ರಭಾವ ತಟ್ಟಬಹುದೆಂದು ಊಹಿಸಲಾಗಿದೆ. ಬಹುಶಃ ಮುಂದೆ ಬಾಬಾ ವಾಂಗಾ ಅವರು ಹೇಳಿದ ಈ ಭವಿಷ್ಯ ನುಡಿ ನಿಜವಾಗಬಹುದು. 5ನೇಯದ್ದು ಇತರೆ ಗ್ರಹಗಳ ಜೊತೆ ನಾವು ಸಂಪರ್ಕ ಸಾಧಿಸ್ತೀವಿ ಅಂತ ಬಾಬಾ ವಾಂಗಾ ಪ್ರೆಡಿಕ್ಟ್ ಮಾಡಿದ್ದಾರೆ. ಇಲ್ಲಿ ಬೇರೆ ಗ್ರಹದ ಜೊತೆ ಎಂದ ತಕ್ಷಣ ಇದು ಏಲಿಯನ್ಸ್ ಬಗ್ಗೆ ಎಂದು ತುಂಬಾ ಜನ ಭಾವಿಸ್ತಾರೆ. ಆದರೆ ಇದು ಏಲಿಯನ್ಸ್ ಕಾನ್ಸೆಪ್ಟ್ ಬಗ್ಗೆ ಅಲ್ಲ. ಇಲ್ಲಿ ಒಂದು ಗ್ರಹದಿಂದ ಇನ್ನೊಂದು ಗ್ರಹದವರೆಗೂ ಸಾಧ್ಯವಾಗುವ ಮಾತುಕತೆ ಅಂತ ಅರ್ಥ. ಈಗ ಉದಾಹರಣೆಗೆ ಎಲನ್ ಮಸ್ಕ್ ಈಗಾಗಲೇ ಭೂಮಿಯಿಂದ ಮಂಗಳ ಗ್ರಹಕ್ಕೆ ಸಂಪರ್ಕ ಸಾಧಿಸಿದರು ಎಂದಿಟ್ಕೊಳ್ಳಿ. ಬಾಬಾ ವಾಂಗಾ ಹೇಳಿರೋದು ಅದನ್ನೇ. ಈಗ ಮಂಗಳ ಗ್ರಹಕ್ಕೆ ಹೋದ ಮನುಷ್ಯ ಅಲ್ಲಿಂದ ಭೂಮಿಯ ಜೊತೆ ಮಾತನಾಡುವ ಕ್ರಿಯೆ ಇದಾಗಿದೆ. ಇಲ್ಲಿ ಏಲಿಯನ್ಸ್ ಇರಲ್ಲ. ನಮ್ಮ ಸಂವಹನ ಸಾಧನಗಳು ಮುಂದೊಂದು ಕಾಲಕ್ಕೆ ಇಷ್ಟು ದೊಡ್ಡ ಅಂತರದಿಂದಲೂ ಸಹ ಕಾರ್ಯನಿರ್ವಹಿಸುವಷ್ಟು ಶಕ್ತವಾಗಲಿದೆ ಎಂದು ಇದರ ಅರ್ಥ. ಈಗಾಗಲೇ ನಾಸಾದ ಒಂದು ಉಪಗ್ರಹ ಮಂಗಳ ಗ್ರಹಕ್ಕೆ ಹೋಗಿ ಅಲ್ಲಿಂದ ಭೂಮಿಗೆ ಸಂಕೇತ ಕಳಿಸೋದು ಈಗ ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಮಂಗಳ ಗ್ರಹದ ಜೊತೆ ಶುಕ್ರ ಗ್ರಹ, ಬುಧ, ಗುರುಗ್ರಹ ಹೀಗೆ ಮೊದಲಾದ ಇತರೆ ಗ್ರಹಗಳ ಜೊತೆ ನಾವು ಸಂಪರ್ಕ ಸಾಧಿಸೋದು ನಿಜವಾಗಬಹುದು. 6ನೇಯದ್ದು ಮರು ಜನರೇಟ್ ಆದ ಮಾನವ ದೇಹದ ಅಂಗಾಂಗಗಳ ಬಗ್ಗೆ ಹೇಳಿದ್ದಾರೆ. ಈಗ ಕೃತಕ ಕೈ ಕಸಿ ಸಾಧ್ಯವಾಗಿದೆ. ಕೈ ಇಲ್ಲದವರಿಗೆ ಬೇರೆಯವರ ದೇಹದ ಕೈಯನ್ನ ಕಸಿ ಮಾಡಿ ಆಪರೇಟ್ ಮಾಡಿದ್ದಾರೆ. ಮುಂದೆ ನಮಗೆ ಬೇಕಾದ ಅಂಗಗಳನ್ನ ಯಾರಿಂದಲೂ ಅಲ್ಲದೆ ನಾವೇ ಹೊಸದಾಗಿ ತಯಾರಿಸಿ ಬಳಸಲು ಸಾಧ್ಯವಿದೆ. ಅಂದರೆ ಹೃದಯ, ಶ್ವಾಸಕೋಶ, ಲಿವರ್ ಮೊದಲಾದ ಅಂಗಗಳನ್ನ ಸೃಷ್ಟಿ ಮಾಡಿ ಅವುಗಳನ್ನ ಅಗತ್ಯ ಇದ್ದವರಿಗೆ ಅವುಗಳನ್ನ ಕಸಿ ಮಾಡುವ ತಂತ್ರಜ್ಞಾನ ಸಾಧ್ಯವಾಗಲಿದೆ ಅನ್ನೋದು ವಾಂಗಾ ಅವರ ಭವಿಷ್ಯವಾಣಿ. 7ನೇದಾಗಿ ತಂತ್ರಜ್ಞಾನದ ಮುಖೇನ ಹವಾಗುಣ ಅಥವಾ ಹವಾಮಾನವನ್ನ ನಿಯಂತ್ರಣ ಮಾಡುವ ಕಾಲ ಬರಲಿದೆ ಎಂದಿದ್ದಾರೆ. ಇದರಲ್ಲೂ ಸಹ ನಾವೀಗಾಗಲೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ. ಮೋಡ ಬಿತ್ತನೆ, ಕಾರ್ಮೋಡಗಳನ್ನ ಪುಷ್ ಮಾಡಿ ಮಳೆ ತರಿಸೋದು, ಹೀಗೆ ಮನುಷ್ಯ ಕೃತಕವಾಗಿ ಹವಾಮಾನವನ್ನೇ ನಿಯಂತ್ರಿಸುವ ಪ್ರಯತ್ನ ಮಾಡಿದ್ದಾನೆ. ದುಬೈನಲ್ಲಿ ಕೃತಕ ಮಳೆ ಸಾಧ್ಯವಾಗಿದೆ. ಅದು ವಿಸ್ತಾರವಾದ ಮರಳುಗಾಡಾದ್ರಿಂದ ಅಲ್ಲಿ ಕಾಲಕಾಲಕ್ಕೆ ನೈಸರ್ಗಿಕವಾಗಿ ಮಳೆಯಾಗಲ್ಲ. ಅವರು ಅವರಲ್ಲಿರುವ ಆಧುನಿಕ ತಂತ್ರಜ್ಞಾನದ ಸಾಧನಗಳ ಮೂಲಕ ಮಳೆ ಬರುವಂತೆ ಮಾಡುತ್ತಾರೆ. ಅಲ್ಲಿ ಕೃತಕ ಮಳೆ ಅನ್ನೋದು ಕಾಮನ್. 8ನೇದಾಗಿ ನೈಸರ್ಗಿಕ ಕಾಯಿಲೆಗಳು ನಾಶವಾಗಲಿವೆ ಎಂದಿದ್ದಾರೆ. ಈ ಕಾಯಿಲೆಗಳ ಲಿಸ್ಟ್ನಲ್ಲಿ ಕ್ಯಾನ್ಸರ್, ಏಡ್ಸ್, ಕೋವಿಡ್ ಹಾಗೂ ಇತರೆ ಇಂತಹ ಕಾಯಿಲೆಗಳು ಹೇಳ ಹೆಸರಿಲ್ಲದ ಹಾಗೆ ಮಾಯವಾಗುತ್ತವೆ ಎಂದು ಬಾಬಾ ವಾಂಗಾ ಹೇಳಿದ್ದಾರೆ. ಸೈನ್ಸ್ ಆ ರೇಂಜ್ಗೆ ಇಂಪ್ರೂವ್ ಆಗುತ್ತದೆ. ಈಗಾಗಲೇ ನಾವು ಸ್ಮಾಲ್ ಫಾಕ್ಸ್, ಸಿಡುಬು ತರಹದ ಕಾಯಿಲೆಗಳನ್ನು ಸಂಪೂರ್ಣವಾಗಿ ಹೋಗಲಾಡಿಸಿದ್ದೇವೆ. ಇನ್ಮುಂದೆ ಇತರೆ ಕಾಯಿಲೆಗಳು ಸಹ ಇದೇ ತರಹ ನಶಿಸಿ ಹೋಗಲಿವೆ. 9ನೇಯದ್ದು ಮಾನವರ ದೈಹಿಕ ಶಕ್ತಿಯಲ್ಲಿ ಹಾಗೂ ಅವರ ಸರ್ವೈವ್ ಮಟ್ಟದಲ್ಲಿ ಹೆಚ್ಚಳವಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಇದು ಸಹ ಈಗಾಗಲೇ ಸಾಧ್ಯವಾಗಿದೆ. ಮೂಳೆ ಮುರಿದರೆ ಪ್ಲಾಸ್ಟಿಕ್ ಅಥವಾ ಫೈಬರ್ ಮೂಳೆ ಹಾಕಿ ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನ ಯಾವ ರೀತಿ ಹೆಚ್ಚಿಸಲು ಇವತ್ತು ಸಾಧ್ಯವಾಗಿದೆಯೋ ಹಾಗೆ ಮುಂದಿನ ದಿನಗಳಲ್ಲಿ ಮನುಷ್ಯರ ದೈಹಿಕ ಶಕ್ತಿಯ ಬಲವರ್ಧನೆ ಇನ್ನು ಜೋರಾಗಿ ಉಲ್ಬಣವಾಗಲಿದೆ. ಕಣ್ಣಿನ ದೋಷಕ್ಕೆ ಅತ್ಯುತ್ತಮವಾದ ಗ್ಲಾಸ್ ಬಂದಿವೆ.
ಕಿವಿಯ ಹಿಯರಿಂಗಿಗೆ ಪ್ಯಾಡ್ ಬಂದಿದೆ, ಕೃತಕ ಕೈ ಕಾಲು ಹೃದಯ ಎಲ್ಲ ಬಂದಿದೆ, ಕಣ್ಣಿನ ಪೊರೆ ಇದ್ರೆ ಅದನ್ನ ಕ್ಷಣ ಮಾತ್ರಕ್ಕೆ ಲೇಸರ್ನಿಂದ ತೆಗೆಯುತ್ತಾರೆ, ಕಿಡ್ನಿಯ ಕಸಿ ಹಾಗೂ ಡಯಾಲಿಸಿಸ್ ಬಂದಿದೆ, ಶುಗರ್ಗೆ ಇನ್ಸುಲಿನ್ ಹಾಗೂ ಇತರೆ ಅಗತ್ಯ ಮಾತ್ರೆಗಳಿವೆ, ರಕ್ತದ ಒತ್ತಡ ನಿವಾರಿಸಲು ಪರಿಣಾಮಕಾರಿಯಾದ ಚಿಕಿತ್ಸೆ ಇದೆ. ಇದೆಲ್ಲದರ ಸಹಾಯ ಪಡೆದವರು 16 ವರ್ಷಗಳ ಕಾಲ ಹೆಚ್ಚು ಜೀವಿಸಿದ್ದಾರೆ, ಜೀವಿಸುತ್ತಲೂ ಇದ್ದಾರೆ. 10ನೆಯದ್ದು ಸ್ವಲ್ಪ ಗಂಭೀರ ಹಾಗೂ ಅಷ್ಟೇ ವಿಚಿತ್ರವಾದ ಒಂದು ಪ್ರೆಡಿಕ್ಷನ್. ಬಾಬಾ ವಾಂಗಾ ಅವರು 2025ರ ನಂತರ ಟೈಮ್ ಟ್ರಾವೆಲ್ ಮಾಡಲು ಸಹ ಸಾಧ್ಯವಾಗಲಿದೆ ಎಂದಿದ್ದಾರೆ. ಸಮಯದ ಹಿಂದೆ ಹಾಗೂ ಮುಂದೆ ಚಲಿಸಲು ಮನುಷ್ಯರಿಗೆ ಸಾಧ್ಯವಾಗುವ ಕಾಲ ಸನ್ನಿಹಿತವಾಗಿದೆ ಅನ್ನೋದು ವಾಂಗಾ ಅವರ ಭವಿಷ್ಯ. ಟೈಮ್ ಟ್ರಾವೆಲ್ ಬಗ್ಗೆ ನಾವು ಈಗಾಗಲೇ ಕೆಲವು ಕಡೆ ಚರ್ಚಿಸಿದ್ದೇವೆ. ಇದು ಭೌತಿಕವಾಗಿ ಎಂದಿಗೂ ಸಾಧ್ಯವಿಲ್ಲ ಅನ್ನೋದು ಹಲವಾರು ಜನರ ವಾದ. ಇದೊಂದು ಕಲ್ಪನೆ ಅಥವಾ ಹೈಪೋಥೆಟಿಕಲ್ ಥಿಯರಿ ಮಾತ್ರ. ಇದು ಯಾವತ್ತಿಗೂ ಸಹ ನಿಜವಾಗೋದಿಲ್ಲ ಅಂತ ವಿಜ್ಞಾನಿಗಳಲ್ಲೇ ಬಹುತೇಕರ ವಾದ. ಗ್ರ್ಯಾಂಡ್ ಪಾ ಪ್ಯಾರಡಾಕ್ಸ್ನ ಪ್ರಕಾರ ನಾವು ವರ್ತಮಾನದಿಂದ ಭೂತಕಾಲಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ಭೂತಕಾಲಕ್ಕೆ ಹೋಗಿ ನಮ್ಮ ತಾತ ಅಥವಾ ತಂದೆಯನ್ನ ನಾವು ಕೊಂದರೆ ನಮ್ಮ ಅಸ್ತಿತ್ವ ಈಗ ಹೇಗೆ ಪ್ರೂವ್ ಆಗುತ್ತದೆ? ಹೀಗಾಗಿ ಇದು ಸಾಧ್ಯವಿರಲಾರದು ಅಂತಲೇ ಎಷ್ಟೋ ಜನ ಈ ಬಗ್ಗೆ ಸುಮ್ಮನಿದ್ದಾರೆ. ಆದರೆ ಬಾಬಾ ವಾಂಗಾ ಮುಂದೆ ಇದು ಸಹ ಸಾಧ್ಯವಾಗುತ್ತದೆ ಎಂದು ಹೇಳಿರೋದು ಇಲ್ಲಿ ಸಾಕಷ್ಟು ಸೋಜಿಗ ಉಂಟಾಗುವಂತೆ ಮಾಡುತ್ತೆ. ಇದಲ್ಲದೆ ಅವರು ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ಹೇಳಿದ್ದಾರೆ. ಇವುಗಳಲ್ಲಿ ನಿಮಗೆ ಇಷ್ಟವಾದ ಅಥವಾ ನಿಮಗೆ ಹೆಚ್ಚು ನಂಬಿಕೆ ಇರುವ ಪ್ರೆಡಿಕ್ಷನ್ ಯಾವುದು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.